ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಅನ್ನೋದು ಭುಗಿಲೆದ್ದಿದೆ. ಬಹಿರಂಗವಾಗಿ ಶಾಸಕರು ತಮ್ಮ ಅಸಮಾಧಾನವನ್ನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಅತೃಪ್ತರ ಜೊತೆಯಲ್ಲಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆಯಿಂದ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. 1-to-1 ಸಭೆ ನಡೆಸೋ ಮುಖಾಂತರ ಯಾರ್ಯಾರ ಸಮಸ್ಯೆ ಏನು, ಯಾಕೆ ಈ ತರ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದೀರಾ, ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ, ಈ ತರ ಮಾಡಬೇಡಿ, ನಿಮ್ಮ ಸಮಸ್ಯೆ ಇದ್ರೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಮಾತಾಡಿ, ಇನ್ನು ನಿಮ್ಮ ಆರೋಪಗಳಿಗೆ ಸಾಕ್ಷಿ ಏನು, ಹೀಗೆ 1-to-1 ಸಭೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಶಾಸಕರುಗಳು ಸಚಿವರ ಮೇಲೆ ದೂರುಗಳ ಸರಮಾಲೆಯನ್ನೇ ಕೊಟ್ಟಿದ್ದಾರೆ ಸುರ್ಜೇವಾಲಾ ಮುಂದೆ ಅಂತ ಗೊತ್ತಾಗಿದೆ. ಶಾಸಕರ ಮನವಿಗೆ ಸಚಿವರು ಸ್ಪಂದನೆ ಕೊಡೋದಿಲ್ಲ, ಶಾಸಕರ ಮಾತಿಗೆ ಸಚಿವರು ಕಿಮ್ಮತ್ ಕೊಡಲ್ಲ, ಉಸ್ತುವಾರಿ ಸಚಿವರು ಸರ್ವಾಧಿಕಾರಿಗಳಂತೆ ವರ್ತಿಸ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇಲಾಖಾವಾರು ಸಚಿವರ ಭೇಟಿಗೆ ಸಾಧ್ಯವಾಗ್ತಿಲ್ಲ. ಸಚಿವರ ಪಿಎ ವಿಶೇಷ ಕರ್ತವ್ಯಾಧಿಕಾರಿಗಳ ಮೇಲೂ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಅನುದಾನ ಸಿಗ್ತಿಲ್ಲ ಅಂತ ಹೇಳಿ ಸುರ್ಜೇವಾಲಾ ಮುಂದೆ ಶಾಸಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕರ ದೂರನ್ನ ಆಲಿಸ್ತಾ ಇದ್ದಾರೆ ಸುರ್ಜೇವಾಲಾ. ಮಾಧ್ಯಮಗಳ ಮುಂದೆ ಮಾತಾಡಬೇಡಿ, ಏನೇ ಇದ್ರೂ ಕೂಡ ನಿಮ್ಮ ಸಮಸ್ಯೆ ಭಿನ್ನಾಭಿಪ್ರಾಯ ಅದನ್ನ ಪಕ್ಷದ ವೇದಿಕೆಯಲ್ಲೇ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದ್ದಾರೆ. ಇನ್ನು ಎರಡನೇ ದಿನ ಇವತ್ತು ಕೂಡ ಅತೃಪ್ತ ಶಾಸಕರ ಜೊತೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾರೆ. ಅಂದ್ರೆ 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ. ಇನ್ನು ಇವತ್ತು ಪ್ರಮುಖವಾಗಿ ಹಿಂದೆ ರಾಜು ಕಾಗೆ ಅವರು ಏನು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆ ಬಗ್ಗೆ ಸ್ಪಷ್ಟನೆಯನ್ನ ಸುರ್ಜೇವಾಲಾ ಮುಂದೆ ಕೊಡ್ತಾರೆ. ಮತ್ತೆ ತಮ್ಮ ಅಸಮಾಧಾನಕ್ಕೆ ಕಾರಣ ಏನು, ಅದಕ್ಕೆ ಸಾಕ್ಷಿಗಳನ್ನೇನಾದ್ರೂ ಒದಗಿಸ್ತಾರ ನೋಡಬೇಕು. ಇವತ್ತು ಮಾಲೂರು ಶಾಸಕ KY ನಂಜೇಗೌಡ ಅವರು ಕೂಡ ಭೇಟಿ ಮಾಡ್ತಾರೆ. ಇವತ್ತು ಪುಲಕೇಶಿ ನಗರ ಶಾಸಕ AC ಶ್ರೀನಿವಾಸ್, ರಿಜ್ವಾನ್ ಅರ್ಷದ್, NA ಹ್ಯಾರಿಸ್ಗೆ ಬುಲಾವನ್ನ ನೀಡಲಾಗಿದೆ. ಇನ್ನು ಪ್ರಿಯಾ ಕೃಷ್ಣ, M ಕೃಷ್ಣಪ್ಪ ಹಾಗೂ ಸುರ್ಜೇವಾಲಾ ಕರೆಯನ್ನ ಮಾಡಿದ್ದಾರೆ, ಅಂದ್ರೆ ಬನ್ನಿ ಅಂತ ಕರೆದಿದ್ದಾರೆ. ಇವರುಗಳ ಸರದಿ ಇವತ್ತು 1-to-1 ಮೀಟಿಂಗ್ ನಲ್ಲಿ ಈ ಶಾಸಕರುಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಯಾವ ತರ ಹೇಳ್ಕೊಳ್ತಾರೆ ಅನ್ನೋದನ್ನ ನೋಡಬೇಕು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಒಂದು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಅನುದಾನ ಸರಿಯಾಗಿ ಸಿಗ್ತಿಲ್ಲ ಅನ್ನೋ ಶಾಸಕರ ಅಸಮಾಧಾನದ ಬಗ್ಗೆ ಸುರ್ಜೇವಾಲಾ ಅವರ ಒಂದು ಪ್ರತಿಕ್ರಿಯೆ ಏನು, ಮತ್ತೆ ಬಹಿರಂಗವಾಗಿ ಎಲ್ಲ ಈ ತರ ಸಮಸ್ಯೆ ಇದ್ರೆ ಹೇಳ್ಕೊಳ್ಬೇಡಿ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಪುಟ ಪುನಾರಚನೆ ಇರಬಹುದು, ಹಾಗೇನೆ CM ಸ್ಥಾನದ ಬದಲಾವಣೆ ಕುರಿತಂತೆ ಶಾಸಕರ ಅಭಿಪ್ರಾಯ ಏನು ಸುರ್ಜೇವಾಲಾ ಮುಂದೆ? ಶಮಿತಾ, ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದೇ ಕಲ್ಲಲ್ಲಿ ಒಂದಲ್ಲ ಎರಡಲ್ಲ 3 ಅಕ್ಕಿ ಹೊಡೆಯೋದಕ್ಕೆ ಮುಂದಾಯ್ತಾ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಹಿರಿಯ ಶಾಸಕರು ಮತ್ತು ಅತೃಪ್ತ ಶಾಸಕರಿಂದ ಸಚಿವ ಸಂಪುಟ ಪುನರಚನೆಗೆ ಒತ್ತಡ, ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಕೂಗು, ಮತ್ತೊಂದು ಕಡೆಯಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶಾಸಕರ ಬಹಿರಂಗ ಹೇಳಿಕೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಯಾರ್ಯಾರು ಅತೃಪ್ತ ಶಾಸಕರುಗಳಿದ್ದಾರೆ, ಅಸಮಾಧಾನಿತ ಶಾಸಕರುಗಳಿದ್ದಾರೆ, ಅವರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡೋದ್ರ ಮುಖಾಂತರ ಸಚಿವ ಸಂಪುಟ ಪುನರಚನೆ, ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆ, ಮತ್ತೊಂದು ಕಡೆಯಾಗಿ ಶಾಸಕರ ಬಹಿರಂಗ ಹೇಳಿಕೆಯಿಂದ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆಯಾ ಅನ್ನುವಂಥ ಒಂದು ನಿಟ್ಟಲ್ಲಿ ಹೀಗಾಗಿ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಿನ್ನೆಯಿಂದ ನಾಳೆವರೆಗೂ ಕೂಡ 3 ದಿನಗಳ ಕಾಲ ಶಾಸಕರ ಅಸಮಾಧಾನಿತ ಶಾಸಕರ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ಮಾಲೂರು ಶಾಸಕ KY ನಂಜೇಗೌಡ, ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ, ವಿಜಯನಗರ ಶಾಸಕ M ಕೃಷ್ಣಪ್ಪ, ಶಾಂತಿನಗರ ಶಾಸಕ NA ಹ್ಯಾರಿಸ್, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಪುಲಕೇಶಿ ನಗರ ಶಾಸಕ AC ಶ್ರೀನಿವಾಸ್ ಸೇರಿದಂತೆ ಒಂದು 8-10 ಮಂದಿ ಶಾಸಕರುಗಳಿಗೆ ಇವತ್ತು ಆಹ್ವಾನವನ್ನು ಕೊಡಲಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಮಾಲೂರು ಶಾಸಕ KY ನಂಜೇಗೌಡ, ಮತ್ತೊಂದು ಕಡೆಯಾಗಿ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರು ಇಬ್ಬರ ಮುಸುಕಿನ ಗುದ್ದಾಟದಿಂದ ಅಲ್ಲಿ ಎದುರಾಗಿರ್ತಕ್ಕಂಥ ಒಂದು ಕೋಲಾರ ಹಾಲು ಒಕ್ಕೂಟ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು. ಮತ್ತೊಂದು ಕಡೆಯಾಗಿ ಕೋಲಾರ ಕಾಂಗ್ರೆಸ್ನಲ್ಲಿ ಎದುರಾಗಿರ್ತಕ್ಕಂಥ ಒಂದು ಭಿನ್ನಮತ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಚರ್ಚೆ ಮಾಡಲಾಗ್ತಾಯಿದೆ. ಎಸ್ಪೆಷಲಿ ಇವತ್ತು ಈ 8-10 ಮಂದಿ ಶಾಸಕರುಗಳು ಏನು ಭೇಟಿ ಮಾಡ್ತಾಯಿದ್ದಾರೆ, ಇವ್ರಿಗೆ ಒಂದಷ್ಟು ಪ್ರಶ್ನೆಗಳು ಆಗ್ತಾ ಇರುವಂಥದ್ದು. ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀರಾ, ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿದೆ, ಸಚಿವರು ನಿಮ್ಮ ಕ್ಷೇತ್ರಗಳಿಗೆ ಎಷ್ಟರ ಮಟ್ಟಿಗೆ ಭೇಟಿ ಕೊಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದಾರೆ, ಇಲಾಖಾವಾರು ಸಚಿವರುಗಳು ಕೆಲಸ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ ಆಗಿದೆಯಾ, ಜಿಲ್ಲಾಧ್ಯಕ್ಷಗಳನ್ನೇನಾದರೂ ಬದಲಾವಣೆ ಮಾಡಬೇಕಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನೇನಾದರೂ ಬದಲಾವಣೆ ಮಾಡಬೇಕಾ, ಈ ರೀತಿಯಾಗಿ ಪಕ್ಷ ಸಂಘಟನೆ ಮತ್ತು ಆಡಳಿತಾತ್ಮಕವಾಗಿ
ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡೋದ್ರ ಮುಖಾಂತರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಯಾರ್ಯಾರು ಸಚಿವಾಕಾಂಕ್ಷಿಗಳು ಎನ್ನಲಾದಂಥ ಶಾಸಕರುಗಳು, ಎಕ್ಸಾಂಪಲ್ ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಈ ರೀತಿಯ ನಂಜೇಗೌಡರು ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ನಿನ್ನೆ ಭೇಟಿ ಕೊಟ್ಟಿರ್ತಕ್ಕಂಥ ಸುಬ್ಬಾರೆಡ್ಡಿ, ಮತ್ತೊಂದು ಕಡೆಯಾಗಿ ಕೊತ್ನೂರು ಮಂಜುನಾಥ್, ಈ ರೀತಿಯಾದಂಥ ಕೆಲ ಶಾಸಕರುಗಳಿಗೆ ನಾಯಕತ್ವ ಬದಲಾವಣೆ, ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಯಾಕಂತ ಹೇಳಿದ್ರೆ ಯಾವ ಸಚಿವರು ತಮಗೆ ಸ್ಪಂದಿಸ್ತಾ ಇಲ್ಲ, ಅಸಮರ್ಥ ಸಚಿವರು ಯಾರು, ಮತ್ತೊಂದು ಕಡೆಯಾಗಿ ಯಾವ ವಿಚಾರವಾಗಿ ಸಚಿವರುಗಳು ತಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಡ್ತಾ ಇಲ್ಲ, ಭ್ರಷ್ಟಾಚಾರದ ಆರೋಪ ಏನಾದರೂ ಕೇಳಿ ಬರ್ತಾ ಇದೆ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿರ್ತಕ್ಕಂಥದ್ದು. ಎಸ್ಪೆಷಲಿ ಬಹುತೇಕ ಶಾಸಕರುಗಳು ಅಂದರೆ ನಿನ್ನೆ ಭೇಟಿ ಮಾಡಿರ್ತಕ್ಕಂಥ ಬಹುತೇಕ ಶಾಸಕರುಗಳು ಅಂದರೆ ಕೆಲ ಸಚಿವರುಗಳು ಕೂಡ ಎಲ್ಲ ಒಂದು ಕಡೆಗೆ ಅಧಿಕಾರಿಗಳ ತಾಳಕ್ಕೆ ಕುಣಿತಾ ಇದ್ದಾರಾ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಸಚಿವರುಗಳ PA ಗನ್ಮೆನ್ಗಳು ಮತ್ತು ವಿಶೇಷ ಕರ್ತವ್ಯಾಧಿಕಾರಿಗಳದೇ ಕಾರುಬಾರ ಆಗಿದೆ. ನಮ್ಮ ಸ್ವಪಕ್ಷೀಯ ಶಾಸಕರುಗಳೇ ದೂರವಾಣಿ ಕರೆ ಮಾಡಿದರೂ ಕೂಡ ಅವರು ಕಾಲನ್ನು ಪಿಕ್ ಮಾಡೋದಿಲ್ಲ. ಮತ್ತೊಂದು ಕಡೆಗೆ ನಮ್ಮ ಲೆಟ್ರೇಟ್ಗಳಿಗೆ, ನಮ್ಮ ಶಿಫಾರಸು ಪತ್ರಗಳಿಗೆ ಯಾವುದೇ ರೀತಿಯಾದಂಥ ಕಿಮ್ಮತ್ತು ಇಲ್ಲ. ಆ ಒಂದು ಇಲಾಖೆಯ ಹಿರಿಯ ಅಧಿಕಾರಿಗಳ ತಾಳಕ್ಕೆ ಇಲ್ಲಿನ ಸಚಿವರುಗಳು ಕುಣಿತಾ ಇದ್ದಾರೆ, ಆಯಾ ಸಚಿವರು ಕುಣಿತಾ ಇದ್ದಾರೆ, ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಸಚಿವರುಗಳ ವಿರುದ್ಧ ಒಂದು ರೀತಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಮತ್ತು ನಾಳೆ ನಡೆಯುವಂಥ ಒಂದು ಶಾಸಕರ ಸಭೆಯಲ್ಲಿ ಮತ್ತಷ್ಟು ಜನ ಶಾಸಕರುಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಡೋಣ ಇವತ್ತು ಭೇಟಿ ಮಾಡುವಂಥ ಶಾಸಕರು ಯಾವ ಥರ ದೂರನ್ನು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಹೆಬ್ಬಾಕ ತಿಮ್ಮೇಗೌಡರು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.